ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನಿದು ಮಳೆಯನ್ನು ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ನಮ್ಮೂರಲ್ಲಿ ತುಂಬ ಅಂದರೆ ತುಂಬ ಮಳೆ ಬರ್ತದೆ. ಬೆಳಗ್ಗೆನೇ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ ಅಂತ. ಹಾಗೆ ಹಸುಗೆ ಕುಯ್ಕೊಂಬಂದಿರೋ ಹುಲ್ಲು ಸಹ ಆಚೆನೇ ಹಾಕಿದ್ದಾರೆ ಹಸ್ಬೆಂಡು. ಅತ್ತೆ ಮಾವ ನಮ್ಮ ಮನೆಗೆ ಬಂದಿದ್ದಾರೆ, ಅಂದರೆ ಬ್ಯಾಂಗ್ಳೂರಲ್ಲಿರೋ ಮನೆಗೆ ಬಂದಿದ್ದಾರಲ್ವಾ, ಅಲ್ಲಿ ಹಸ್ಬೆಂಡ್ ಒಬ್ಬರೇ ಇದ್ದಾರೆ. ಸೊ ಅವರೇ ಎಲ್ಲ ನೋಡ್ಕೊಬೇಕು. ಹುಲ್ಲೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಮನೆ ಹಿಂದೆಗಡೆ ಅಂತೂ ಹೋಗೋದಕ್ಕೆ ಆಗಲ್ಲ. ಈ ಪ್ಲೇಸ್ ಹೆಂಗೆ ತೋರಿಸ್ತಾ ಇದ್ದೀನಿ, ಇದು ಮನೆ ಹಿಂದೆಗಡೆ ಇರೋದು. ಸೊ ಸಿಕ್ಕಾಪಟ್ಟೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ಏನು ಮಾಡೋಂಗಿಲ್ಲ ಪಾಪ, ಹಸು ಕರು ಇದಕ್ಕೆಲ್ಲ ಹುಲ್ಲೆಲ್ಲ ಬೇಕಲ್ವಾ, ಹಂಗಾಗಿ ಕುಯ್ಕೊಂಡು ಬಂದು ಇಟ್ಟಿದ್ದಾರೆ. ಒಂದೊಂದನ್ನು ಒಂದೊಂದು ಲೈಟಾಗಿ ಅನಿತಾ ಇದೆ. ಒಂದೊಂದು ಹಸು ಕರುನ ಒಂದೊಂದು ಕಡೆ ಕಟ್ಟಿದ್ದಾರೆ. ಅಲ್ಲೊಂದು ಕಡೆ ಕಟ್ಟಿದ್ದಾರೆ, ಅಲ್ಲೊಂದು ಕಡೆ ಕಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ಹಸುನ ಕಟ್ಟಿದ್ದಾರೆ. ಪಾಪ ಇದೆಲ್ಲ ಹೊಲದ ಹತ್ರ ಕರ್ಕೊಂಡು ಹೋದರೆ ಮೇವು ಸಹ ತಿನ್ನೋದಕ್ಕಾಗಲ್ಲ, ಮಳೆ ಬರ್ತಾನೆ ಇರುತ್ತಲ್ವ. ಹಂಗಾಗಿ ಮಳೆ ಬರೋ ಸೀಸನಲ್ಲಿ ನಾವು ಮನೆ ಹಿಂದೆಗಡೆ ಕಟ್ಟಾಕೋತೀವಿ. ಯಾಕಂದರೆ ಅಮ್ಮ ಅಪ್ಪನಿಗೂ ಹೋಗಿ ಅದನ್ನು ಹೊಡ್ಕೊಂಬರೋದಕ್ಕಾಗಲ್ಲ. ಯಾಕಂದರೆ ನೆಲ ಎಲ್ಲ ಫುಲ್ ಪಸಿ ಆಗಿರುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಮಳೆ ಬಂದು ಆ ಪ್ಲೇಸ್ ಕಾಲಿಟ್ಟರೆ ಹಂಗೆ ಜಾರ್ಕೊಂಡು ಹೋಗುತ್ತೆ. ಇದೇ ಥರನೇ ಮನೆಯಿಂದ ಏನಿದೆಯೋ ಹೊಲಗಳಲ್ಲೂ ಹಾಗೇ ಇರುತ್ತೆ. ಯಾರೂ ಓಡಾಡೋದಕ್ಕಾಗಲ್ಲ, ಬರೋಕ್ಕಾಗಲ್ಲ. ಸೊ ಕೆಲವೊಂದಷ್ಟು ಜನ ಮನೆ ಹಿಂದೆಗಡೆ ಜಾಗ ಇರುತ್ತಲ್ಲ ಕಟ್ಟಾಕೊಳ್ತಾರೆ. ನಾವು ಮನೆ ಹಿಂದೆ ಜಾಗ ಇತ್ತು ಅಂದ್ಬಿಟ್ಟು ಅಲ್ಲೇ ಕಟ್ಟಾಕಿದ್ದಾರೆ. ಆ್ಯಂಡ್ ಇವತ್ತು ನಮ್ಮ ಮನೆಗೆ, ಅಂದರೆ ನಮ್ಮ ಅತ್ತೆ ಮಾವ ಅಂದರೆ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಅಮ್ಮ ಬಂದು ಎಲ್ಲ ರೆಡಿ ಮಾಡಿ, ಈಗ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಟ್ಟು, ಅವರು ನಮ್ಮದು ಫ್ಯಾಕ್ಟ್ರಿ ಇದೆಯಲ್ಲ, ಸೊ ಫ್ಯಾಕ್ಟ್ರಿಗೆ ಹೋಗ್ಬೇಕಲ್ಲ, ಮಾಡಿಕೊಟ್ಟು ಹೋದರು. ಆ್ಯಂಡ್ ಅಪ್ಪ ಅಮ್ಮ ನನ್ನ ತಮ್ಮನ ಪಾಪನ ಮಾತಾಡಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅವನು ಅಷ್ಟೊಂದು ಇದು ಮಾಡ್ತಾ, ಯಾಕೆ ಎದ್ಬಿಟ್ಲಾ? ಅಯ್ಯೋ ನಕ್ಷಿತಾ ವಾಯ್ಸ್. ಆ್ಯಂಡ್ ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡಿ, ಮಸಾಲೆ ಎಲ್ಲ ನಮ್ಮ ಯಶು ಹಾಕ್ತಾ ಇದ್ದಾಳೆ. ಅರಿಶಿನ ಹಾಕಿ ರುಬ್ಬಿಟ್ಕೊಂಡಿದ್ಲು, ಎಲ್ಲನೂ ನೀಟಾಗಿ ಫ್ರೈ ಮಾಡಿ ರುಬ್ಬಿಟ್ಕೊಂಡಿದ್ಲು. ಈ ರೆಸಿಪಿ ಹಿಂದಿನ ಬ್ಲಾಗಲ್ಲಿದೆ, ನೀವು ಹೋಗಿ ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟಾಗಿ ಮಾಡಿದ್ದಾಳೆ ಅವಳ ಸ್ಟೈಲಲ್ಲಿ. ನನ್ನ ಸ್ಟೈಲಲ್ಲಿ ಮಾಡಿರೋದು ಹಿಂದಿನ ಬ್ಲಾಗಲ್ಲಿದೆ. ಹಾಗೆ ಸ್ವಲ್ಪ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೆ, ಮಾಡೋದಕ್ಕೆ ಆಗಲಿಲ್ಲ. ಅದನ್ನು ಕಬಾಬ್ ಮಾಡಿ ನನ್ನ ಮಗನ ಕೊಟ್ಟೆ. ಅಪ್ಪ ಇದಕ್ಕೆ ಹೋಗ್ತಾ ಇದ್ದಾರೆ, ಮಹಾರಾಷ್ಟ್ರಗೆ ಹೋಗ್ತಾ ಇದ್ದಾರೆ. ಅವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಒಂದು 11 ಮೆಂಬರ್ಸ್ ಹೋಗ್ತಾ ಇದ್ದಾರೆ. ನನ್ನ ಮಗ ಹತ್ಕೊಂಡು ನಿಂತಿದ್ದಾನೆ, ಏನು ಮಾಡೋದು. ಹಾಗಾಗಿ ಬಂದ ತಕ್ಷಣ ಅಪ್ಪ ಎಲ್ಲೋ ಸ್ವಲ್ಪ ಏನೋ ಐಟಮ್ ಬಿಟ್ಟು ಬಂದಿದ್ದರು, ಅದನ್ನು ತೊಗೊಂಡು ಹಾಗೆ ಹೋಗ್ತೀನಿ ಅಂತ ಅಂದರು. ಆ್ಯಂಡ್ ಇವತ್ತು ನಮ್ಮ ಆಂಟಿ ಅವರು ಗಂಗೆ ಪೂಜೆ ಮಾಡ್ತಾ ಇದ್ದಾರೆ. ಯಾಕಂದರೆ ಆಷಾಢದ್ದು ಈಗ ಅವ್ರಿಗೆ ಪೂಜೆ. ಹಾಗಾಗಿ ನಾನು, ನಮ್ಮ ಯಶು, ಆಂಟಿ 3 ಜನನೂ ಗಂಗೆ ಪೂಜೆ ಮಾಡಿದ್ವಿ. ನಮ್ಮ ಕಡೆ ಅವರು ಒಂದು ಸಂಪ್ರದಾಯ ಎಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತಲ್ವ, ಹಾಗೆ ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ನೈಟ್ ಆಯಿತು, ಅಮ್ಮ ಇಬ್ಬರು ಮಕ್ಳಿಗೂ ದೃಷ್ಟಿ ತೆಗಿಬೇಕಲ್ಲ. ಸೊ ಕಾಟನ್ ಬಟ್ಟೆ, ವೈಟ್ ಕಲರ್ ಕಾಟನ್ ಬಟ್ಟೆ ತೊಗೊಂಡು ಅದರಲ್ಲಿ 5 ಪೀಸ್ ಕಟ್ ಮಾಡಿಟ್ಕೊಂಡು, ಅಂದರೆ ದೃಷ್ಟಿ ಒಂದೊಂದು ಥರ, ಒಬ್ಬೊಬ್ಬರು ಒಂದೊಂದು ಥರ ತೆಗಿತಾರೆ. ಇದು ಯಾರೋ ಒಬ್ರು ಆಂಟಿ ಬಂದು ನನ್ನ ಮಗಳಿಗೆ ತೆಗೆದ್ಬಿಟ್ಟು ಹೋಗಿದ್ರು. ನಾನು ಹೇಳ್ಕೊಟ್ನಲ್ಲ, ನೀನು ಆ ರೀತಿ ಮಾಡಬೇಕು. ಯಾವ ರೀತಿ ಮಾಡ್ಬೇಕು ಹೇಳು, ಹೆಂಗೆ ಮಾಡ್ಬೇಕು ಹೇಳು, ಹಂಗೆ ಮಾಡಬೇಕು. ದೃಷ್ಟಿ ಹಂಗೆ ತೆಗಿಯೋದು, ಹಂಗೆ. ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಬಿಳಿ ಕಣ್ಣು, ಎಲ್ಲಾರ ಕಣ್ಣು. ನಾನಿವಾಗ ನಿನಗೇನು ಹೇಳ್ಕೊಟ್ಟೆ? ಹಾಂ ಶುರು ಮಾಡು. ಹೇಳು. ಅಮ್ಮ, ಅಜ್ಜಿ ನೋಡಿಸ್ತಾ ಇರ್ಬೇಕು ನೀನು. ಇದು ನೀಟಾಗಿ ಅಜ್ಜಿ ಬರಲಿಲ್ಲ. ನಾನು ಏನು ಹೇಳ್ಕೊಟ್ಟೆ ನೀನು ಹಂಗೆ ಮಾಡ್ಬೇಕು ಅಜ್ಜಿ. ಅಜ್ಜಿ ತುತ್ತು ಅನ್ಬೇಕು. ಮಾಡಲ್ಲಿ ನೀಟಾಗಿ ಇನ್ನೊಂದ್ಸರಿ. ಅದು ಹಂಗೆ ಇರಲ್ಲ, ಅದು ಮಾಯ ಆಗೋಗುತ್ತೆ. ತುತ್ತು ಅನ್ಬೇಕು. ಇಲ್ಲಿ ನೀಟಾಗಿ ಎಕ್ಸ್ಪ್ರೆಷನ್ ಕೊಟ್ಟು ನೀಟಾಗಿ ಮಾಡಬೇಕು. ದೃಷ್ಟಿ ಆಗಲೇ ಅರಿಯೋದು. ಮನೆ ಕೇಳ
ನಾಯಿ ಕಣ್ಣು ಹಾಂ ಹಾಂ ಯಶು ನೀನು ಹೆಂಗೆ ಮಾಡಬೇಕು ಹಾಂ ಹಿಂಗೆ ಮಾಡಬೇಕು. ಯಾ ಈ ಗುಂಡು ಮಣಿ ಅಪ್ಪಲು ಹಾಂ ಕಣ್ಕಪ್ಪಿಡು, ಅದು ಹಂಗೇನೆ, ಅದು ಇರಲ್ಲ. ಇರಜ್ಜಿ ಹಾಂ ಅದೇ ಹಾಂ ಅದೇ. ಇಲ್ವಾ ಐತಲ್ಲ ಅಜ್ಜಿ, ಹಾಂ ತಗೊಳಜ್ಜಿ, ಕಾಣಿಸ್ತಾ ಇಲ್ವಾ ಅಜ್ಜಿ? ಸಾಕಿಡು ಅದೇ ಹಾಂ ಅಮ್ಮನ ಗಿಡಜ್ಜಿ, ಅಮ್ಮ ಅದನ್ನು ಬಂದ್ಬಿಟ್ಬಿಟ್ಟು ಇಲ್ಲ ಕಣಮ್ಮ, ಒಂದು ಚೂರೇ ಬಂದಿದ್ದು. ಹಾಂ ಇಡು ಅದನ್ನೇ ಇಡು, ಅದೇ ಇಡು. ಹಾಂ ಓಕೆ ಹಾಂ ಅದು ಇಟ್ಟೈತೆ ನೋಡು. ಹಾಂ ಎತ್ಕೊಂಬ. ಹಾಗೆ ನಾನು ಮೀಶೋಯಿಂದ ಈ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು ನನಗೆ. ಮತ್ತು ಈ ಪ್ರಾಡಕ್ಟ್ನ ರಿಟರ್ನ್ ಗಿಫ್ಟ್ ಆಗಾದರೂ ನಾವು ಕೊಡ್ಬೋದು. ಆ್ಯಂಡ್ ಫೆಸ್ಟಿವಲ್ಸ್ಗೆಲ್ಲನೂ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಈ ಲೋಟಸ್ ಬಂದು ನೀವೇನು ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ. ಇದು LED ಬಲ್ಪು, ಹಾಗಾಗಿ ಇದನ್ನು ನೀರಲ್ಲಿ ನಾನು ಇದನ್ನು ತೋರಿಸ್ತೀನಿ, ಯಾವ ರೀತಿ ಎಲ್ಲ ಆನ್ ಮಾಡೋದು, ಹೇಗೆ ಮಾಡೋದು ಅಂತೆಲ್ಲ ತೋರಿಸ್ತೀನಿ. ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಪ್ರಾಡಕ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಎಲ್ ಇ ಡಿ ಕ್ಯಾಂಡಲ್ ಲೈಟ್. ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ ನೋಡಿ. ಈ ರೀತಿ ತಟ್ಟೆಗೆ ನೀರು ಹಾಕಿಬಿಟ್ಟು ನಾನು ಅದನ್ನು ಟೆಸ್ಟ್ ಆ್ಯಕ್ಚುಲಿ ಕೈಯಲ್ಲಿ ಇಟ್ಕೊಂಡು ಹೊಡೆದಿದ್ದೀನಪ್ಪ, ಲೈಟೇ ಬರ್ತಾ ಇಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ನೀರು ಹಾಕ್ಬಿಟ್ಟು ಒಂದೊಂದೇ ಫ್ಲವರ್ಸ್ನ ಇಡ್ತಾ ಬಂದೆ. ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ ಅಂದರೆ, ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಅದಕ್ಕೆ ಡೆಕೋರೇಟಿವ್ ಆಗಿ ಇದನ್ನು ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಪ್ರಾಡಕ್ಟು ಕೂಡ ಸಕ್ಕತ್ತಾಗಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಯಾರೆಲ್ಲ ಈ ರೀತಿ ಹುಡುಕ್ತಾ ಇದ್ದೀರಾ, ಸೊ ಬೇಗ ಹೋಗಿ ನನ್ನ ಲಿಂಕಿಂದ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದರೆ. ನಾವು ಒಂದೊಂದೇ ಇಟ್ಕೊಂಡು ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ ರಾತ್ರಿ. ಸಕ್ಕತ್ತಾಗಿ ಕಾಣ್ತಾ ಇದೆ. ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಈ ರೀತಿ ಬೌಲಲ್ಲಿ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ನೋಡಿ. ಒಂದೊಂದೇ ಶೋ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಫೆಸ್ಟಿವಲ್ಸ್ಗಾಗಲಿ ಮತ್ತು ನಾವು ಫೋಟೋಶೂಟ್ ಮಾಡ್ಕೊಳ್ಳೋದಕ್ಕಾಗಲಿ, ಹಾಗೆ ದೇವ್ರ ಮನೆಯಲ್ಲಿ ರಾತ್ರಿ ಹೊತ್ತು ಲೈಟ್ಸ್ ಎಲ್ಲ ಆನ್ ಮಾಡಿಡ್ತೀವಿ. ಆ ರೀತಿ ಆನ್ ಮಾಡೋದೇ ಬೇಡ. ಈ ಒಂದು ಪ್ರಾಡಕ್ಟ್ ಇಟ್ಬಿಟ್ಟು ಲೈಟ್ಸ್ ಎಲ್ಲ ಆಫ್ ಮಾಡಿದರೆ ಎಷ್ಟು ಡಾರ್ಕ್ ಆಗಿ ಕಾಣುತ್ತೆ ಗೊತ್ತಾ ದೇವ್ರ ಮನೆ. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನೋಡಿ ಎಷ್ಟು ಬೈ ಮಾಡಿ ನಾವು ಹಾಗೆ ಫೋಟೋಶೂಟೆಲ್ಲ ಮಾಡ್ಕೊಂಡ್ವಿ. ಒಂದೊಂದೇ ಇಟ್ಬಿಟ್ಟು ಅಷ್ಟು ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಹಾಂ ಅವನಿಗೆ ತಗೋಬಾ, ಇವಳಿಗೇನು ಬೇಡ, ಐತೆ ಚಾನೋದೆ. ಇದು ಚಾರ್ಜರ್ ತಗೊಂಡಾ? ಖರ್ಚಿಪ್ಪು ಎಲ್ಲಾದರೂ ಹೊರಗಡೆ ಹೋಗೋ ಟೈಮಲ್ಲೇ ಅಲ್ವಾ ಈ ಮಕ್ಕಳು ಹಠ ಮಾಡೋದು. ತುಂಬ ಹಠ ಮಾಡ್ತಾ ಇದ್ದ ನನ್ನ ಮಗ. ನನಗಂತೂ ಸಿಟ್ಟು ಬರ್ತಾಯಿತ್ತು, ಅಷ್ಟು ಸಿಟ್ಟು ಬರ್ತಿರ್ಲಿಲ್ಲ. ಆ್ಯಂಡ್ ನಮ್ಮಪ್ಪ ಎಲ್ರಿಗೂ ಹೇಳಿಬಿಟ್ಟು ಹೊರಟರು. ಇನ್ನು ಬರೋದು ಇನ್ನು ಫ್ರೈಡೇ ಆಗುತ್ತೆ. ನನ್ನ ಮಗ ಬಾಯ್ ಅಂತ ಹತ್ಕೊಂಡೇ ನಿಂತ್ಕೊಂಡ್ಬಿಟ್ಟ.